ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 28ನೇ ದಿನದಲ್ಲಿ ನಾವುಗಳು ಇದ್ದೇವೆ. ಈ ದಿನ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಮಾಡಬೇಕಾದಂಥ ಕಾರ್ಯ ಯಾವುದೆಂದರೆ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಆತನು ನಮ್ಮ ವ್ಯಾಧಿಗಳೆಲ್ಲವನ್ನು ಆತನು ಹೊತ್ತುಕೊಂಡನು. ನಮಗೆ ಸುಕ್ಷೇಮವನ್ನು ಕೊಡಬೇಕು ಎಂಬುದಕ್ಕಾಗಿ ಆತನು ನಮಗೋಸ್ಕರ ಆತನು ಶಿಲುಬೆಗೆ ತನ್ನನ್ನು ಸಮರ್ಪಿಸಿಕೊಂಡನು. ಹೌದು, ಇವತ್ತು ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಸುಕ್ಷೇಮ, ಇವತ್ತು ನಮ್ಮ ಅಂತರಾತ್ಮಕ್ಕೂ ಕೂಡ ಅಷ್ಟೇ. ಇವತ್ತು ಅನೇಕರು ಇವತ್ತು ಮನಸ್ಸಿನಲ್ಲಿ ಅನೇಕ ಗಾಯಗಳಿಂದ ಇವತ್ತು ನರಳುತ್ತಾ ಇದ್ದಾರೆ. ಮನಸ್ಸಿನಲ್ಲಿ ಅನೇಕ ಚಿಂತೆಗಳಿಂದ ತುಂಬಲ್ಪಟ್ಟು ಇವತ್ತು ಸಂತೋಷವಿಲ್ಲದೆ ಇವತ್ತು ನರಳುತ್ತಾ ಇದ್ದಾರೆ. ಸೊ ಇವತ್ತು ಯಾವ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಗುಣಪಡಿಸುವಿಕೆ ಬೇಕೋ, ಸ್ವಸ್ಥತೆ ಬೇಕೋ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಒಬ್ಬೊಬ್ಬರ ಮನಸ್ಸುಗಳಲ್ಲೂ ಕೂಡ ಆದಂಥ ನೋವುಗಳಿಗಾಗಿ, ಗಾಯಗಳಿಗಾಗಿಯೂ ಯೇಸು ಸ್ವಾಮಿ ತನ್ನನ್ನು ತಾನು ಶಿಲುಬೆಯಲ್ಲಿ ಒಪ್ಪಿಸಿಕೊಂಡು ನಮಗೆ ಸುಕ್ಷೇಮವನ್ನು ಆತನು ದಯಪಾಲಿಸಿ ಕೊಡುವ ಆತನಾಗಿದ್ದಾನೆ. ನಾವು ವಾಕ್ಯದಲ್ಲಿ ನಾವು ನೋಡಿಕೊಳ್ಳಬಹುದು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಹೌದು, ಇವತ್ತು ಯೇಸು ಸ್ವಾಮಿ ನಮ್ಮ ಒಬ್ಬೊಬ್ಬರಿಗೋಸ್ಕರ ಕೂಡ ಆತನು ಒದೆಯನ್ನು ಹೊಡಿಸಿಕೊಂಡಿದ್ದಾನೆ, ಚಡಿ ಹಿಟ್ಟನ್ನು ಹೊಡಿಸಿಕೊಂಡಿದ್ದಾನೆ. ಯಾಕೆಂದರೆ ನಮ್ಮೊಳಗಿರುವಂಥ ಗಾಯವನ್ನು ಹೋಗಲಾಡಿಸುವುದಕ್ಕಾಗಿ, ನಮ್ಮ ಶರೀರದಲ್ಲಿರುವಂಥ ವ್ಯಾಧಿಗಳನ್ನು ಹೋಗಲಾಡಿಸುವುದಕ್ಕಾಗಿ ಇವತ್ತು ಯೇಸು ಸ್ವಾಮಿ ತನ್ನನ್ನು ತಾನು ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡಿದ್ದಾನೆ. ಆತನ ಬಾಸುಂಡೆಗಳಿಂದ ನಾವು ಇವತ್ತು ಗುಣ ಹೊಂದಿದವರಾಗಿದ್ದೇವೆ. ಆತನ ಬಾಸುಂಡೆಗಳಿಂದ ಇವತ್ತು ನಮ್ಮ ಹೃದಯದಲ್ಲಾಗಿರುವಂಥ ಗಾಯಗಳಿಗೆ ಆತನು ಸಮಾಧಾನವನ್ನು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಇವತ್ತು ನೀವು ಇದನ್ನು ನಂಬುವುದಾದರೆ ಖಂಡಿತವಾಗಲೂ ದೇವರು ನಿಮಗೆ ಈ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ.